ಎಲ್ಲರಿಗೂ ನಮಸ್ಕಾರ. ಎಸ್.ಎಲ್. ಭೈರಪ್ಪ ಅವರ ಸಾರ್ಥ ಕಾದಂಬರಿಯನ್ನು ಮುಂದುವರಿಸೋಣ. ತಾವು ಮಾಡಿದ ಗುರುದ್ರೋಹ ಮತ್ತು ವೇದದ್ರೋಹಕ್ಕೋಸ್ಕರ ಕುಮಾರಿಲ ಭಟ್ಟರು ತಮ್ಮನ್ನು ತಾವೇ ತುಷಾಗ್ನಿಗೆ ಅರ್ಪಿಸಿ ಆತ್ಮಹತ್ಯೆ ಮಾಡಿಕೊಳ್ಳೋ ನಿರ್ಧಾರವನ್ನು ಮಾಡ್ತಾರೆ. ಅವರನ್ನು ಆ ನಿರ್ಧಾರದಿಂದ ಹೊರಗಡೆ ತರೋಕ್ಕೆ ಯಾರ ಕೈಲೂ ಆಗಲ್ಲ. ಸ್ವತಃ ಶಂಕರಾಚಾರ್ಯರು ಕೂಡ ಅಲ್ಲಿಗೆ ಬರ್ತಾರೆ. ಅವ್ರು ಹೇಳಿದ್ರು ಕೂಡ ಆತ ಯಾರು ಹೇಳಿದ ಮಾತನ್ನು ಕೇಳೋದಿಲ್ಲ. ಆ ಸಮಯಕ್ಕೆ ಅಲ್ಲಿ ಜಯಸಿಂಹರು ಬರ್ತಾರೆ. ಅವರು ಬಂದವರು ಹೇಳ್ತಾರೆ, ಅಶ್ವಮೇಧ ಯಾಗ ಮಾಡೋದು ಅಂತ ತೀರ್ಮಾನ ಆಗಿದೆ, ನೀವು ಬಂದು ಬ್ರಹ್ಮಸ್ಥಾನಕ್ಕೆ ಕೂತ್ಕೋಬೇಕು ಅಂತ ಕುಮಾರಿಲ ಭಟ್ರನ್ನ ಒಪ್ಸಕ್ಕೆ ನೋಡಿದಾಗ ಅವರು ಒಪ್ಪೋದಿಲ್ಲ. ಅದರ ಬದಲಿಗೆ ಅಲ್ಲಿ ಇರ್ತಕ್ಕಂತಹ ಮಂಡನ ಮಿಶ್ರ ಅನ್ನೋ ಇನ್ನೊಬ್ಬ ಪಂಡಿತರಿದ್ದಾರೆ, ಅವರನ್ನು ನೀವು ಬ್ರಹ್ಮಸ್ಥಾನಕ್ಕೆ ಕೂರಿಸಿ, ಜೊತೆಗೆ ಎಲ್ಲ ಕಡೆನೂ ವೇದಗಳ ಒಂದು ವಿಸ್ತರಣೆಯನ್ನು ಮಾಡಿ ಅಂತ ಅವರು ಹೇಳ್ತಾರೆ. ಆಗ ಜಯಸಿಂಹರು ಆ ಕಡೆ ನಡೆದಂತಹ ವಿದ್ಯಮಾನಗಳನ್ನು ಕೂಡ ಹೇಳ್ತಾ ಹೋಗ್ತಾರೆ. ಸಿಂಧು ದೇಶದ ದೇಬಲನ್ನು ರೇವು ಪಟ್ಟಣದನ್ನು ಅರಬ್ಬರು ವಶಪಡಿಸ್ಕೊಂಡಿದ್ದು ಪ್ರತಿಯೊಂದನ್ನು ಹೇಳ್ತಾ ಹೋಗ್ತಾರೆ. ಅಲ್ಲಿ ಮ್ಲೇಚ್ಛರು ಪ್ರಾರ್ಥನಾ ಮಂದಿರವನ್ನು ಕಟ್ಟಿ ಜನರನ್ನು ಸಾಯಿಸ್ತಾ ಇರೋದು ಎಲ್ಲವನ್ನು ಹೇಳ್ತಾ ಹೋಗ್ತಾರೆ. ಕಥೆ ಇಲ್ಲಿ ನಿಂತಿತ್ತು, ಮುಂದುವರಿಸೋಣ. ಸಿಂಧೂ ದೇಶದ ದೇಬಲ್ ರೇವು ಪಟ್ಟಣವನ್ನು ಅರಬ್ನಿಂದ ಬಂದ ಮ್ಲೇಚ್ಛರು ವಶಪಡಿಸ್ಕೊಂಡು ಅಲ್ಲಿದ್ದ ಮೂಲ ನಿವಾಸಿಗಳನ್ನು ಸುಮಾರು 3 ದಿನಗಳ ಕಾಲ ಕತ್ತರಿಸಿ ಅವರಲ್ಲಿ ಭಯವನ್ನು ಹುಟ್ಟಿಸಿ ಸುಮಾರು 4,000 ಜನಗಳನ್ನು ಮೂಲ ನಿವಾಸಿಗಳ ಹೊಲ ಮನೆಗಳಲ್ಲಿ ನೆಲೆಗೊಳಿಸಿ ಅವರ ಮತದ್ದೇ ಆದಂತಹ ಒಂದು ದೊಡ್ಡ ಪ್ರಾರ್ಥನಾ ಭವನವನ್ನು ಕೂಡ ಕಟ್ಟಿದ್ದಾರೆ. ಅಲ್ಲಿಂದ ಮುಂದೆ ನೆರೋನೆಂಬ ಊರನ್ನು ವಶಪಡಿಸ್ಕೊಳ್ಳೋಕೆ ಅಂತ ಈ ಮ್ಲೇಚ್ಛ ಸೈನಿಕರು ನುಗ್ಗಿದ್ರಂತೆ. ಅದಕ್ಕೆ ಮೊದಲೇ ಅಲ್ಲಿದ್ದ ಬೌದ್ಧ ಭಿಕ್ಷುಗಳು ಈ ಮ್ಲೇಚ್ಛ ಸನ್ಯಾಸಿ ಜೊತೆಗೆ ಪತ್ರ ವ್ಯವಹಾರ ಮಾಡಿದ್ರಂತೆ. ಈಗ ಅವರ ಸೈನ್ಯ ಮುತ್ತಿಗೆ ಹಾಕಿದಾಗ ಬೌದ್ಧರೆಲ್ಲ ದಂಗೆ ಎದ್ದು ವೈದಿಕ ರಾಜ್ಯಾಡಳಿತ ಕುಸಿದು ಬೀಳೋ ಹಾಗೆ ಮಾಡಿದರು. ಹೀಗೆ ಸಿಂಧು ದೇಶದ ಬಹುಭಾಗ ಬೌದ್ಧ ಭಿಕ್ಕುಗಳ ದ್ರೋಹದಿಂದವಾಗಿ ಮ್ಲೇಚ್ಛರ ವಶವಾಗಿದೆ. ಸದಾ ಭರತಖಂಡದ ಆಚೆ ದೇಶಗಳ ಆಶ್ರಯ, ಆಚೆ ರಾಜರುಗಳ ದಾನದತ್ತಿಗಳು, ಆಚೆ ಜನಗಳ ಬಲದಿಂದ ಇಲ್ಲಿ ಪ್ರಬಲಿಸುವಂತಹ ಹಂಚಿಕೆಯನ್ನು ಹಾಕಿದ್ದಾರೆ. ವೈದಿಕ ಪರಂಪರೆಯ ದ್ವೇಷಗಳಿಂದ ಉರಿಯೋ ಇವರಿಂದ ಬೇರಿನ್ನೇನನ್ನು ನಿರೀಕ್ಷೆ ಮಾಡಬಹುದು? ಹಾಗೆಯೇ ಜನಗಳಲ್ಲಿ ವೈದಿಕ ಪರಂಪರೆಯ ಬಗ್ಗೆ ಅಭಿಮಾನ ಮೂಡಿಸುವಂತಹ ಕೆಲಸ ಆಗಬೇಕು. ವೇದದ ವೀರ್ಯ ಭಾವ ಎಲ್ಲೆಲ್ಲೂ ಉಕ್ಕಬೇಕು ಅಂತ ಅಂದರು. ರಾತ್ರಿ ನಾನು ಬಿಡಾರದಲ್ಲಿ ಅವ್ರ ಜೊತೆನೇ ಉಳ್ಕೊಂಡೆ. ಬೆಳಗ್ಗೆ ಸೂರ್ಯೋದಯವಾದ 3ನೇ ವಿಘಳಿಗೆಗೆ ಗ್ರಹಣ ಸಂಭವಿಸೋದೆಲ್ರಿಗೂ ಗೊತ್ತಿತ್ತು. ಹೇಗಿದ್ರೂ ಪ್ರಯಾಗಕ್ಕೆ ಬಂದಿದ್ದೀನಿ. ಗ್ರಹಣ ಕಾಲದಲ್ಲಿ ಪಿತೃಗಳಿಗೆ ತರ್ಪಣ ಕೊಡಬೇಕು ಅನ್ನೋ ಆಸೆ ಜಯಸಿಂಹರಿಗೆ ಇತ್ತು. ಆದರೆ ಅದರ ಜೊತೆಗೇನೆ ತುಷಾನಲ ಪ್ರವೇಶವನ್ನು ಕುಮಾರಿಲ ಭಟ್ರು ಮಾಡೋದನ್ನು ನೋಡಲಿಕ್ಕೆ ಅವರು ಕಾತುರರಾಗಿದ್ದರು. ನನಗೆ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ಬೇಗ ಎದ್ದು ಇಬ್ಬರು ಸ್ನಾನಕ್ಕೆ ಸಂಗಮಕ್ಕೆ ನಡೆದವು. ಗ್ರಹಣ ಕಾಲದ ಸ್ನಾನ ತರ್ಪಣಗಳಿಗೆ ಅಂತ ಬಹಳಷ್ಟು ಜನ ಅಲ್ಲಿ ಸೇರಿದ್ರು. ನಾವು ಬೇಗ ಸ್ನಾನ ಮುಗಿಸಿ ಆಶ್ರಮದ ಕಡೆಗೆ ನಡೆದ್ವು. ಕುಮಾರಿಲ ಭಟ್ಟರ ಸಂಕಲ್ಪ ಹೇಗೋ ತಿಳಿದು ಅಲ್ಲೂ ಕೂಡ ಸಾಕಷ್ಟು ಜನ ಸೇರಿದ್ರು. ಅಷ್ಟರಲ್ಲಾಗಲೇ ಭತ್ತದ ಹೊಟ್ಟಿನ ದೊಡ್ಡ ಗುಡ್ಡೆ ಮಧ್ಯದಲ್ಲಿ ಕುಮಾರಿಲರು ತಮ್ಮ ಶರೀರ ಕುತ್ತಿಗೆ ತನಕ ಹುಗಿಯೋ ಹಾಗೆ ನಿಂತಿದ್ರು. ತಲೆ ಭಾಗ ಮಾತ್ರ ಕಾಣಿಸ್ತಾ ಇತ್ತು. ಹಣೆಗೆ ಹೋಮ ಭಸ್ಮ ಹಚ್ಕೊಂಡಿದ್ರು. ಸುತ್ತ ಬೆಂಕಿಯನ್ನು ಹೊತ್ತಿಸಿದ್ರು. ಅದು ಕವರಿಕೊಂಡು ಒಳಗೇನೆ ಬಲು ನಿಧಾನವಾಗಿ ವ್ಯಾಪಿಸ್ತಾ ಇತ್ತು. ಆದರೆ ಅವರ ಕೈಕಾಲುಗಳು ಶರೀರಗಳನ್ನು ಆ ಬೆಂಕಿ ತಲುಪಿರಲಿಲ್ಲ. 3 ಜನ ಶಿಷ್ಯರು ಸುತ್ತ ನಿಂತು ಉಚ್ಚಸ್ವರದಲ್ಲಿ ಉದ್ವೇತಿ ಸುಭಗೋ ವಿಶ್ವಚಕ್ಷಾಹ ಸಾಧಾರಣ ಸೂರ್ಯೋ ಮಾನುಷಾಣಾಂ ಅನ್ನೋ ಸೂರ್ಯಸ್ತುತಿಯನ್ನು ಹೇಳ್ತಾ ಇದ್ರು. ಗ್ರಹಣ ಹಿಡಿಯೋ ಹೊತ್ತಿಗೆ ಸರಿಯಾಗಿ ಆ ತೌಡಿನ ಬೆಂಕಿ ಅವರ ಶರೀರವನ್ನು ಮುಟ್ಟೋ ಹಾಗೆ ಕಾಲವನ್ನು ಹೊಂದಿಸಿದ್ದು ಸ್ಪಷ್ಟವಾಗಿತ್ತು. ಸುತ್ತ ನಿಂತು ನೋಡ್ತಾ ಇದ್ದ ಜನಸಮೂಹ ಕೂಡ ಸ್ತಬ್ಧವಾಗಿ ನೋಡ್ತಾ ಇತ್ತು. ಸುಮಾರು 80 ವರ್ಷದ ಕುಮಾರಿಲರ ವಿರಳ ಬಿಳಿಗೂದಲಿನ ನೆತ್ತಿ ಬೆಳಗಿನ ಸೂರ್ಯಕಿರಣಗಳಿಂದ ಹೊಳಿತಾ ಇತ್ತು. ಅವರ ಕಣ್ಣುಗಳು ಸೂರ್ಯನನ್ನೇ ದಿಟ್ಟಿಸ್ತಾ ಇದ್ವು. ಬೆಂಕಿ ಮೇಲೆ ಹರಡೋದೊಂದೇ ಗುರುತಾಗಿ ಭಾವಿಸೋ ಹಾಗಿರ್ಲಿಲ್ಲ. ಒಳಗಿಂದ ಬೇಗನೂ ಹಬ್ಬಬಹುದು. ನೋಡ್ತಾ ನಿಂತಿದ್ದ ಪ್ರತಿಯೊಬ್ಬರು ಒಂದು ಕಣ್ಣು ಕುಮಾರಿಲರ ಶಿರವನ್ನ, ಇನ್ನೊಂದು ಕಣ್ಣು ಗ್ರಹಣಕ್ಕೆ ಒಳಗಾಗೋ ಸೂರ್ಯನನ್ನ ನೋಡ್ತಾ ಇದ್ವು. ಎಲ್ಲರೂ ಉಸಿರು ಹಿಡಿದು ನಿಂತಿದ್ರು. ಸ್ವಲ್ಪ ಹೊತ್ತಿಗೆ ಸೂರ್ಯನ ಪ್ರಕಾಶ ಕಂದುತ್ತಾ ಹೋಯಿತು. ಗೋಲಾಕಾರದ ಪ್ರಕಾಶದ ಒಂದು ಅಂಚು ಮುರಿದು ಹೋಗಿರೋ ಹಾಗೆ ಕಾಣಿಸ್ತಾ ಇತ್ತು. ಕುಮಾರಿಲರ ಮುಖ ಕೂಡ ಬಿಗಿಯಾಗ್ತಾ ಇತ್ತು. ತುಟಿಗಳು ಮಂತ್ರೋಚ್ಚಾರಣೆ ಮಾಡ್ತಾ ಇದ್ವು.
ಇನ್ನು ಸ್ವಲ್ಪ ಹೊತ್ತಿಗೆ ಸೂರ್ಯನ ಮುಖದ ಹೆಚ್ಚು ಭಾಗ ಕಪ್ಪುಗಟ್ಟಿತ್ತು. ಕುಮಾರಿಲರ ಮುಖದಲ್ಲಿ ಈಗ ನೋವು ಕಾಣಿಸ್ತಾ ಇತ್ತು. ತುಟಿಗಳು ಚಲಿಸ್ತಾ ಇದ್ರು ಕೂಡ ದವಡೆಗಳು ಬಿಗಿಗೊಂಡಿದ್ವು. ಕಣ್ಣುಗಳು ಗ್ರಹಣ ಹಿಡಿದ ಸೂರ್ಯನನ್ನು ದಿಟ್ಟಿಸಕ್ಕೆ ಹೆಣಗ್ತಿದ್ರು ಕೂಡ ದೃಷ್ಟಿ ದಿಕ್ಕು ತಪ್ಪಿತ್ತು. ಅಂದ್ರೆ ಒಳಗೆ ಬೆಂಕಿ ತಗಲಿದೆ, ಈಗ್ಲಾದ್ರೂ ಅವ್ರು ಎದ್ದು ಬರ್ತಾರಾ, ಕೈಗಳನ್ನ ಹೊಟ್ಟಿನಿಂದ ಮೇಲೆತ್ತಿ ಬಿಡಿಸ್ಕೊಳ್ಳಿ, ಎಳ್ಕೊಳ್ಳಿ ಅಂತ ಕೂಕ್ಕೊಳ್ತಾರ ಅನ್ನೋ ಒಂದು ನೋವಿನ ಅನುಮಾನ ನನ್ನಲ್ಲಿ ಮೂಡ್ತು. ಬೇಡ, ಅವ್ರು ಕೂಕ್ಕೊಳ್ಳೋದು ಬೇಡ, ನಾನೇ ನುಗ್ಗಿ ಅವ್ರನ್ನ ಎಳೆತ್ತಂದು ನೀರು ಹೊಯ್ದು ಅನ್ನೋ ಒಂದು ಕಲ್ಪನೆ ನನ್ನಲ್ಲಿ ಹುಟ್ಟಿತು. ಅವರು ಕೂಕ್ಕೊಳ್ಳೋದಿಲ್ಲ, ಹೊರಬರೋದಿಲ್ಲ ಅಂತ ಬುದ್ಧಿ ಹೇಳ್ತಾ ಇತ್ತು. ಅವರ ಮುಖದಲ್ಲಿ ಕ್ಷಣ ಕಳಿತ ನೋವು ನುಲಿ ತುಡಿತು. ಕಣ್ಣಿನ ಹೊಳಪು ತಪ್ಪಿ ರೆಪ್ಪೆಗಳು ಅಸ್ತ್ಯವಸ್ತಿ ಆಗ್ತಾ ಇದ್ವು. ಕಚ್ಚಿದ ಔಡುಗಳು ನೋವಿನ ಸೀಳುಗಳಾಗಿ ಒಡಿತಾ ಇದ್ವು. ಅಷ್ಟಾದ್ರೂ ಕೂಡ ಅವರ ತುಟಿಗಳು ಮಂತ್ರೋಚ್ಚಾರ ಮಾಡ್ತಾ ಇದ್ವು. ಧ್ವನಿ ಒದ್ದೆ ಆಗಿದ್ರು ಕೂಡ ಮೂವರು ಶಿಷ್ಯರು ಕೂಡ ಕರ್ತವ್ಯ ಬದ್ಧತೆಯಿಂದ ಸ್ವರವನ್ನ ಇಳಿಸದೆ ಶಂ ನೋ ಭವ ಚಕ್ಷಸ, ಶಂ ನೋ ಆಹ್ನ, ಶಂ ಭಾನುನ, ಶಂ ಹಿಮ, ಶಂ ಘೃಣೇನ ಅನ್ನೋ ಮಂತ್ರಗಳನ್ನ ಆಕಾಶದಲ್ಲಿ ರಾಹುಗ್ರಸ್ತನಾಗಿರುವ ಸೂರ್ಯನಿಗೆ ಕೇಳಿಸೋ ಹಾಗೆ ಗಟ್ಟಿಯಾಗಿ ಹೇಳ್ತಾ ಇದ್ರು. ಹೊಟ್ಟಿನ ಬೆಂಕಿಯನ್ನು ಹೊಕ್ಕ ಅವರ ನೋವು ಅನಂತವಾಗಿದೆ. ಅನಂತ ಕಾಲದ ನೋವನ್ನು ಅವರು ಹಾಯ್ತಾ ಇದ್ದಾರೆ ಅನ್ನೋ ಭಾವನೆಯಿಂದಲೇ ನನ್ನ ಮೈ ನಡುಗ್ತಾ ಇತ್ತು. ಯಮನ ಶಿಕ್ಷೆ ಅಂದ್ರೆ ಇದೇನಾ? ತಾವೇ ತೀರ್ಪು ಕೊಟ್ಕೊಂಡು ತಾವೇ ಶಿಕ್ಷೆಯನ್ನು ವಿಧಿಸ್ಕೊಂಡು ತಾವೇ ಯಮಧರ್ಮರಾಗಿದ್ದಾರ ಇವರು ಅನ್ನಿಸ್ತು. ಕರ್ಮ, ನೀತಿ, ನಿಯಮಗಳನ್ನ ಪರಮತತ್ವ ಅಂತ ಭಾವಿಸುವವರು ಅನ್ಯ ಉಚ್ಚ ದೇವರಿಲ್ಲದ ಯಮಧರ್ಮನ ಕೈಗೆ ಸಿಕ್ಕಬೇಕು, ಸ್ವಯಂ ಯಮಧರ್ಮರಾಗಬೇಕು. ಪಾಪ ಪುಣ್ಯಗಳೆರಡನ್ನು ಮೀರೋ ಒಬ್ಬ ದೇವ ಅವರಿಗೆ ಕಾಣಿಸೋದಿಲ್ವಾ ಅನ್ನಿಸ್ತು ನನಗೆ. ಗ್ರಹಣ ಏರ್ತಾ ಇತ್ತು. ಕುಮಾರಿಲರ ಮುಖದ ಬಿಗಿತ ಇದ್ದಕ್ಕಿದ್ದ ಹಾಗೆ ಬಿಟ್ಕೊಂಡಂತೆ ಕಾಣಿಸ್ತು. ಕೂತಿಗೆ ತಿರುಚಿಕೊಂಡಂತೆ ಆಯಿತು. ಪ್ರಾಣ ಪೂರ್ತಿ ಹೋಗಿರ್ಲಿಕ್ಕಿಲ್ಲ, ಪ್ರಜ್ಞೆ ತಪ್ಪಿರಬಹುದು ಅಂತ ನಾನು ಅರ್ಥ ಮಾಡಿಕೊಂಡೆ. ನನ್ನ ಪಕ್ಕದಲ್ಲಿ ನಿಂತಿದ್ದ ಜಯಸಿಂಹರು ನನ್ನ ತೋಳನ್ನ ಹಿಸ್ಕಿ ಗಮನ ಸೆಳೆದ್ರು. ಹೋಗೋಣವಾ ಅನ್ನೋ ಹಾಗೆ ಕಣ್ಸನ್ನೆ ಮಾಡಿದ್ರು. ನನಗೂ ಕೂಡ ಅಲ್ಲಿ ನಿಲ್ಲೋದು ಅಸಹನೀಯ ಅನ್ನಿಸ್ತು. ಜನಗಳ ಮಧ್ಯೆ ದಾರಿ ಬಿಡಿಸ್ಕೊಂಡು ಆಶ್ರಮದಿಂದ 300 ಹೆಜ್ಜೆ ನಡೆದ ಮೇಲೆ ಜಯಸಿಂಹರು ಹೇಳಿದ್ರು, ಭಟ್ಟಾಚಾರ್ಯರು ನಿಜವಾದ ವೇದ ಕಾಲದ ಬ್ರಾಹ್ಮಣರು, ಧಮನಿಗಳಲ್ಲಿ ಶಾಸ್ತ್ರ ರಕ್ತ ತುಂಬಿಕೊಂಡಿರೋರು, ಕ್ಷತ್ರಿಯರಲ್ಲೂ ಕೂಡ ಇಂಥ ರಕ್ತ ಇರೋರು ತೀರಾ ವಿರಳ ಅಂತ ಅಂದ್ರು. ಇನ್ನು ಜಯಸಿಂಹರು ಮಥುರೆಗೆ ಕರ್ಕೊಂಡು ಹೋದ್ರು. ತಮ್ಮ ಪ್ರಾಸಾದದಲ್ಲಿಯೇ ನನ್ನನ್ನು ಉಳಿಸ್ಕೊಂಡ್ರು. 1 ವಾರ ಅಲ್ಲಿದ್ದು ಅನಂತರ ನಾವಿಬ್ರು ಮಾಹಿಷ್ಮತಿಗೆ ಹೋಗೋದು ಅಂತ ಮೊದಲೇ ಹೇಳಿದ್ರು. ಆದರೆ ಅಲ್ಲಿ ಹೋದಾಗ ಅವರ ರಾಣಿ ಉಷಾದೇವಿ ಜ್ವರದಿಂದ ಮಲಗಿದ್ರು. ಜ್ವರ ಇವತ್ತಿಳಿಯುತ್ತೆ, ನಾಳೆ ಕಡಿಮೆ ಆಗತ್ತೆ ಅಂತ 5 ದಿನ ಕಾಯ್ದ ವೈದ್ಯರು ಕೊನೆಗೆ ಇದು ಸನ್ನಿಪಾತ, 21ನೇ ದಿನವೇ ಇದಿಳಿಯೋದು ಅಂತ ಅಂದರು. ನಿತ್ಯನೂ ಅವರು ಸಿದ್ಧಪಡಿಸಿದ ಕಷಾಯವನ್ನು ಕುಡಿಸೋದು, ಜ್ವರ ಏರಿದಾಗ ತಲೆಗೆ ಹಸಿ ಮಣ್ಣನ್ನು ಒದ್ದೆ ಬಟ್ಟೆಯಿಂದ ಸುತ್ತಿ ಕಟ್ಟೋದು ಬಿಟ್ಟು ಬೇರೆ ಏನು ಮಾಡೋ ಹಾಗೆ ಇರಲಿಲ್ಲ. ಇನ್ನು 16 ದಿನ ಕಾಯಲೇಬೇಕು. ಜ್ವರ ಬಿಟ್ಟ ನಂತರ 2 ವಾರ ಜಯಸಿಂಹರು ಮನೇಲಿ ಆಕೆ ಜೊತೆನೇ ಇರಬೇಕು. 1 ವಾರದ ನಂತರ ಅವ್ರು ನನಗೆ ಹೇಳಿದ್ರು, ನಿಮಗೊಂದು ರಥ 4 ಕುದುರೆ ಸವಾರರ ಕಾವಲು ಕೊಡ್ತೀನಿ, ನೀವೊಬ್ಬರೇ ಹೋಗಿ ನಿಮ್ಮ ಗುರುಗಳ ಜೊತೆ ಮಾತಾಡಿ, ಹೆಚ್ಚು ಅಂದರೆ 1 ತಿಂಗಳ ಒಳಗೆ ನಾನು ಅಲ್ಲಿಗೆ ಬರ್ತೀನಿ, ನೀವು ಅಲ್ಲೇ ಇರಿ, ರಥ ಸವಾರರನ್ನು ಹಿಂದಕ್ಕೆ ಕಳಿಸ್ರಿ ಅಂತ ಹೇಳಿದ್ರು. ನಾನು ಆಗಲಿ ಎಂದೆ. ಮಥುರೆಯಲ್ಲಿರುವಾಗ ಎಲ್ಲೂ ಹೋಗಲಿಲ್ಲ. ಸ್ಥಪತಿ ಇನ್ನೂ ನಲಂದದಲ್ಲೇ ಇರ್ತಾರೆ. ವಜ್ರಪಾದರನ್ನು ಕಾಣಬಹುದು. ಅವರು ನಾಲಂದದ ವಿಶೇಷವನ್ನು ಕೇಳ್ತಾರೆ. ನನ್ನ ವಿದ್ಯಾಭ್ಯಾಸ ಮುಗೀತಾ, ಶೂನ್ಯ ಭಾವಕ್ಕೆ ತಕ್ಕ ಪರಿಹಾರ ದೊರೀತಾ ಅಂತೆಲ್ಲ ಕೇಳ್ತಾರೆ. ದೊರೀತು ಅಂತ ನಾನು ಹೇಳಿದ್ರೆ ನಾನು ಬೌದ್ಧನಾದೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಒಂದು ವೇಳೆ ನಾನು ಇಲ್ಲ ಅಂದರೆ ನನ್ನಲ್ಲಿ ಶ್ರದ್ಧೆ ಹುಡ್ಸೋಕ್ಕೆ ಪ್ರಯತ್ನಿಸ್ತಾರೆ. ಹಾಗಾಗಿ ನಾನು ಅವರಲ್ಲಿ ಹೋಗಲಿಲ್ಲ. 2 ದಿನ ಸಾರ್ಥಗಳು ಬೀಡುಬಿಡೋ ಬಯಲಿನ ಕಡೆ ಹೋಗಿದ್ದೆ. ಗೌಡ, ಪುಂಡ್ರ, ಉತ್ಕಲ, ಮಹಾಕೋಸಲ ಮೊದಲಾದ ಕಡೆಯ ಸಾರ್ಥಗಳು ವಾಯುವ್ಯ ನಾಡುಗಳಿಗೆ ಹೋಗಿ ಹಿಂತಿರುಗಿದ್ವು. ಈಗ ಆ ಕಡೆ ಎಲ್ಲನೂ ಮೇಚರ ಆಡಳಿತನೇ ಇರೋದಂತೆ. ನಮ್ಮವರ ಸಾರ್ಥದ ಸರಕುಗಳನ್ನು ಅವರಿಗೆ ಕೊಟ್ಟು ಅವ್ರು ಕೊಡೋ ಬೆಲೆಯನ್ನು ಪಡ್ಕೊಂಡು ಹಿಂತಿರುಗಬೇಕಷ್ಟೆ. ನೇರವಾಗಿ ಮಿಶ್ರ ರೋಮಕಗಳ ಜೊತೆ ವ್ಯಾಪಾರ ಮಾಡೋಕ್ಕೆ ಸಾಧ್ಯ ಆಗದೆ ಇರೋ ಹಾಗೆ ಅವರು ತಡೆದಿಟ್ಟಿದ್ದಾರಂತೆ. ಇನ್ನು ನಾಟಕ ಮಂಡಳಿ ಈಗ ಹೆಚ್ಚು ಚಟುವಟಿಕೆಯಲ್ಲಿ ಇಲ್ಲ ಅಂತಲೂ ತಿಳಿಯಿತು. ವಾಸುದೇವ ಶರ್ಮರನ್ನ ಭೇಟಿಯಾದೆ. ಒಂದೊಂದು ಅವತಾರವನ್ನು ಒಂದೊಂದು ನಾಟಕವಾಗಿ ಒಟ್ಟು 10 ನಾಟಕ ಬರೆಯೋ ಕಲ್ಪನೆ ಅವರಿಗೆ ಬಂದಿದೆಯಂತೆ.
ಕೂತು ಬರೀಲಿಕ್ಕೆ ಆರೋಗ್ಯ ಸ್ವಲ್ಪ ಕಂದಿದೆ. ಎಲ್ಲ ನಾಟಕಗಳಲ್ಲೂ ಅದೇ ಅದೇ ಪಾತ್ರಧಾರಿಗಳು ಕಾಣಿಸ್ಕೊಂಡ್ರೆ ಪ್ರೇಕ್ಷಕರಿಗೂ ಬೇಸರವಾಗತ್ತೆ. ಇನ್ನಷ್ಟು ಜನ ಸಮರ್ಥ ನಟ ನಟಿಯರು ಸಿಗ್ತಾ ಇಲ್ಲ ಅಂತ ಅಂದ್ರು. ನೀವೆಲ್ಲಿ ಹೋದ್ರಿ, ಏನ್ ಮಾಡ್ತಿದ್ರಿ, ಮಂಡಳಿಯಲ್ಲಿ ನಿಮ್ಮಂಥವ್ರು ಇದ್ರೇನೆ ಕಳೆ ಅಂತ ತುಂಬಾ ಅಭಿಮಾನದಿಂದ ನನ್ನನ್ನು ವಿಚಾರಿಸಿದ್ರು. ಆನಂದ ದತ್ತರು ಆಗ ಊರಲ್ಲಿರ್ಲಿಲ್ಲ. ಚಂದ್ರಿಕೆ ಮಥುರೆಯಲ್ಲಿ ತನ್ನ ಮನೆಯಲ್ಲೇ ಇದ್ದಾಳೆ ಅಂತ ಹೇಳ್ಬಿಟ್ಟು ಶರ್ಮರ್ ಜೊತೆ ಮಾತಾಡುವಾಗ ತಿಳಿಯಿತು. ನಾನು ಆ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸ್ಲಿಲ್ಲ. ಆದ್ರೂ ನನ್ನ ಚಿತ್ತ ಕಲಕ್ತು. ಮಥುರೆಗೆ ಬಂದು ಅವಳನ್ನು ನೋಡದೆ ಹೋಗ್ತಾ ಇದ್ದೀನಿ. ನಾನು ಬಂದದ್ದನ್ನ ಶರ್ಮರಾಗ್ಲಿ ಜಯಸಿಂಹರಾಗ್ಲಿ ಅವಳಿಗೆ ಹೇಳ್ತಾರೆ. ಹೇಳ್ದೆ ಕೇಳ್ದೆ ಪಾಟಲಿಪುತ್ರದಿಂದ ಹೊರಟು ಹೋದೆ. ಅವಳು ನೊಂದ್ಕೊಂಡಿದ್ದಾಳೆ, ಈಗ ಮತ್ತೆ ನೊಂದ್ಕೊಂತಾಳೆ ಅನ್ನಿಸ್ತು. 3 ದಿನ ಮನಸ್ಸು ಮೃದುವಾಗಿತ್ತು. ಆನಂತರ ದೌರ್ಬಲ್ಯ ಬೇಡ ಅಂತ ತೀರ್ಮಾನಿಸ್ಕೊಂಡೆ. ರಥದಲ್ಲಿ ಕೂತು ಸವಾರರಿಂದ ಸುತ್ತುವರೆದು ಮಾಹಿಷ್ಮತಿ ಕಡೆಗೆ ಪ್ರಯಾಣ ಬೆಳೆಸಿದೆ. ಅಲ್ಲಿಗೆ ಹೋದ ಮೇಲೆ ಕುಮಾರಿಲ ಭಟ್ಟರ ಸಾವಿನ ಸುದ್ದಿಯನ್ನು ತಿಳಿಸೋ ನೋವಿನ ಕರ್ತವ್ಯವನ್ನ ನಾನೇ ಮಾಡಬೇಕು ಅನ್ನೋ ಅರಿವು ಮೂಡಿ ನನ್ನ ಮನಸ್ಸಿನಲ್ಲಿ ದುಗುಡ ತುಂಬ್ಕೊಂತ ಹೋಯ್ತು. ನಾನು ಓದಿದ್ದು ವಾಸಿಸಿದ್ದು ಪ್ರತ್ಯೇಕವಾಗಿ ವಿದ್ಯಾರ್ಥಿಗಳಿಗೆ ಅಂತಲೇ ಕಟ್ಟಿಸಿದ್ದ ಪಾಠಶಾಲೆಯಲ್ಲಿ, ಅದು ಸಹಪಾಠಿಗಳ ಜೊತೆಗೆ. ಆದರೆ ಗುರುಗಳ ಮನೆಗೆ ನಾನು ಕೆಲವು ಸಲ ಹೋಗಿದ್ದೆ. ದೂರದ ಸಂಬಂಧಿನೇ ಅವರು, ಆದರೂ ಕೂಡ ಸಲಿಗೆಯಿಂದ ಏನೂ ಕಂಡಿರಲಿಲ್ಲ. ಗುರುಗಳ ಅಜ್ಜಿಯ ತಂಗಿಯ ಮೊಮ್ಮಗಳು ನನ್ನ ತಾಯಿಯಾಗಿದ್ರು. ಗುರುಗಳು ನನಗೆ ಬಾವಿಯಲ್ಲಿ ಸೋದರ ಮಾವ. ಆದರೆ ಕಠೋರ ನಿಯಮ ಪಾಲನೆಯಲ್ಲಿ ಅವರು ಯಾವ ವಿದ್ಯಾರ್ಥಿಗೂ ಸಲಿಗೆ ಕೊಡ್ತಾ ಇರಲಿಲ್ಲ. ಅವರಿಗಿಂತ ಗುರುಪತ್ನಿಯವರೇ ವಾಸಿ. ಹಳೆ ಸಂಬಂಧಗಳನ್ನು ವಿಚಾರಿಸಿ ತಿಳ್ಕೊಂಡು ಯೋಗಕ್ಷೇಮ ಕೇಳ್ತಾ ಇದ್ರು. ಪ್ರತಿ ಸಲ ಊರಿಗೆ ಹೋಗಿ ಬಂದ ನಂತರ ನನ್ನ ನಾದಿನಿ ಹೇಗಿದ್ದಾರೆ, ಅಣ್ಣ ಅವ್ರು ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ತಾಯಿ ತಂದೆಯರ ಕ್ಷೇಮವನ್ನು ವಿಚಾರಿಸ್ತಿದ್ರು. ಹೆಂಡತಿ ಮುಖಾಂತರ ಗುರುಗಳು ಎಲ್ಲರ ಯೋಗಕ್ಷೇಮವನ್ನು ತಿಳ್ಕೊಳ್ತಿದ್ರಾದ್ರೂ ಕೂಡ ವಿಚಾರಿಸಕ್ಕೆ ಅವ್ರಿಗೆ ವ್ಯವಧಾನ ಇರಲಿಲ್ಲ. ಅಧ್ಯಯನ, ಅಧ್ಯಾಪನ, ಗ್ರಂಥ ರಚನೆ, ನಿತ್ಯ ನೈಮಿತ್ತಿಕ ಕಾರ್ಯಗಳಲ್ಲಿ ಅವರ ಸಮಯವೆಲ್ಲ ಕಳೆದು ಹೋಗ್ತಿತ್ತು. ಜೊತೆಗೆ ಸಲಿಗೆ ಕೊಟ್ರೆ ಹುಡುಗರು ಹಾಳಾಗ್ತಾರೆ ಅನ್ನೋ ಒಂದು ಬಿಗಿ ಬೇರೆ. ವಿದ್ಯಾರ್ಥಿಗಳೆಲ್ಲ ಪಾಠಶಾಲೆಯಲ್ಲಿದ್ದು ಊಟ ಮಾಡ್ತಿದ್ರು ಕೂಡ ಅದು ಅವರ ಅನ್ನವೇನೇ ಆಗಿತ್ತು. ಅವರದೇ ಸ್ವಂತದ ದೊಡ್ಡ ಕೃಷಿ ಭೂಮಿ ಇತ್ತು. ಅದರ ಉತ್ಪತ್ತಿಯನ್ನ ಪೂರ್ಣವಾಗಿ ಪಾಠಶಾಲೆ ನಡೆಸಕ್ಕೆ ವಿನಿಯೋಗಿಸ್ತಾ ಇದ್ರು. ಯಾವ ವಿದ್ಯಾರ್ಥಿಯಿಂದಲೂ ಶುಲ್ಕ ಅಥವಾ ಅನ್ನದ ಮೌಲ್ಯವನ್ನ ಅವ್ರು ತಗೋತಾ ಇರಲಿಲ್ಲ. ಮೇಧಾವಿತನ, ಕಲಿಯೋ ಶ್ರದ್ಧೆಗಳನ್ನು ಪರೀಕ್ಷಿಸಿ ಅಲ್ಲಿ ಪ್ರವೇಶ ಕೊಡ್ತಾ ಇದ್ರು. ಕೊಡೋ ಶಕ್ತಿ ಇರುವಂತಹ ತಾಯಿ ತಂದೆಯರು ಗುರು ಪೂರ್ಣಿಮೆಯ ದಿನ ಗಾಡಿಗಳಲ್ಲಿ ತುಂಬಿ ತರ್ತಿದ್ದಂತಹ ಅಕ್ಕಿ, ಗೋಧಿ, ಬೇಳೆ, ಬೆಲ್ಲ, ಎಣ್ಣೆ, ತುಪ್ಪಗಳನ್ನ ಪಾಠಶಾಲೆಯ ಉಗ್ರಾಣಕ್ಕೆ ಸ್ವೀಕರಿಸ್ತಿದ್ರು. ಅವು ಅವ್ರ ಮಗನ ಅನ್ನದ ಪಾಲು ಅಂತ ಅಲ್ಲ, ಪಾಠಶಾಲೆಗೆ ಕಾಣಿಕೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನರು ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಮುಗಿದ ನಂತರವೂ ಕೂಡ ಕೊಡ್ತಾ ಇದ್ರು. ಕೆಲವರು ತಮ್ಮ ಮಕ್ಕಳು ಅಲ್ಲಿ ಓದಿದ್ರು ಕೂಡ ಕೊಡೋರು ಇದ್ರು. ಅಲ್ಲಿ ಅಧ್ಯಾಪನ ಮಾಡುವಂತಹ ಇತರ ಉಪಾಧ್ಯಾಯರುಗಳು ಕೂಡ ಗುರುಗಳೇನೆ ಸ್ವಂತ ಹಣದಿಂದಲೇನೆ ದಕ್ಷಿಣೆ ಅಂತ ಕೊಡ್ತಾ ಇದ್ರು. ಹೊರನೋಟಕ್ಕೆ ದರ್ಪದ್ದು ಅನ್ನೋ ಹಾಗೆ ಕಂಡ್ರು ಕೂಡ ಗುರುಗಳ ಮನೆ ಸರಳ ಸ್ಥಿತಿಯಲ್ಲಿತ್ತು. ಈಗ ನಾನು ಪಾಠಶಾಲೆಗೆ ಹೋಗೋದು ಅಥವಾ ಮನೆಗೆ ಹೋಗೋದು ಅಂತ ಆಲೋಚನೆ ಮಾಡಿದೆ. ಪರಸ್ಥಳದಿಂದ ಚರ್ಚೆಗೆ ಶಾಸ್ತ್ರಾರ್ಥವಾಗಿ ಗುರುಗಳಿಂದ ವೇದ ಸೂಕ್ಷ್ಮಗಳನ್ನು ತಿಳಿಯೋಕ್ಕೆ ಬರ್ತಿದ್ದಂತಹ ವಿದ್ವಾಂಸರುಗಳಿಗೆ ಪಾಠಶಾಲೆಯಲ್ಲಿ ಇಳ್ಕೊಳ್ಳೋಕೆ ಅವಕಾಶ ಇತ್ತು. ನಾನು ಅಲ್ಲಿಗೆ ಹೋಗಬಹುದಾಗಿದ್ರು ಕೂಡ ಅಲ್ಲಿಗೆ ಹೋಗದೆ ನೇರವಾಗಿ ಮನೆಗೆ ಹೋಗೋದು ಅಂತ ನಿಶ್ಚಯ ಮಾಡಿಕೊಂಡೆ. ಪಾಠಶಾಲೆಯ ಅತಿಥಿಯಾಗಿದ್ರೆ ಸಲಿಗೆ ಇರೋದಿಲ್ಲ. ಅಲ್ಲದೆ ನಾನು ಬಂದಿರೋದು ವೇದಾರ್ಥ ಚರ್ಚೆಗೆ ಅಂತ ಅಲ್ಲ, ಬಾಂಧವ್ಯದ ಸಮೀಪ ಭಾವದಲ್ಲಿರೋಕ್ಕೆ ಅಂತ ನನ್ನ ಮನಸ್ಸು ಬಯಸ್ತು. ದ್ವಾರಪಾಲಕ ಒಳಗಡೆ ಹೋಗಿ ತಾರಾವತಿಯ ಯಜ್ಞಭಟ್ಟರ ಪುತ್ರ ನಾಗಭಟ್ಟರು ಬಂದಿದ್ದಾರೆ ಅಂತ ಹೇಳಿದ ನಂತರ ಗುರುಪತ್ನಿಯವರು ಬಾಗಿಲಿಗೆ ಬಂದ್ರು. ಗುರುತು ಸಿಕ್ಕದೆ ನನ್ನ ಮುಖವನ್ನೇ ನೋಡ್ತಾ ನಿಂತು ಬಿಟ್ರು. ಅವ್ರನ್ನ ನೋಡಿದ ತಕ್ಷಣ ನನ್ನ ಮನಸ್ಸಿನಲ್ಲಿದ್ದ ಕಾಷ್ಟ ವ್ಯಸನಗಳೆಲ್ಲ ಕಳೀತು. ಉನ್ನತ ಹರ್ಷ ವಸ್ತ್ರಕ್ಕೆ ಶುರುವಾಯಿತು. ಮುಖದಲ್ಲಿ ಅದೆಂಥ ವಿದ್ಯೆ ಕಳೆ ಅವರಿಗೆ. ಕುಮಾರಿಲ ಭಟ್ಟರನ್ನು ಹೋಲುವಂಥದ್ದೇ ಮುಖ. ಇವರು ಅವ್ರ ತಂಗಿ ಅಂತ ನೋಡಿದ ತಕ್ಷಣ ಗೊತ್ತಾಗುವಷ್ಟು ಹೋಲಿಕೆ. ಅದೇ ವಿದ್ಯೆಯ ಪ್ರಕಾಶದ ಕಣ್ಣುಗಳು, ಆದ್ರೆ ಸ್ವಲ್ಪವೂ ಕಾಠಿಣ್ಯ ಕಾಣದಂತಹ ದೃಷ್ಟಿ. ಐಶ್ವರ್ಯವನ್ನು ಬೀಗದ ಆದ್ರೆ ತ್ಯಾಗದ ತೋರಿಕೆಯನ್ನು ಮೆರೆಸದ ಮಿತಿಯಲ್ಲಿ ಮೈ ಮೇಲೆ ಶೋಭಿಸುವಂತ ಒಡವೆಗಳು ಧರಿಸಿದ್ರು. ಸರಳವಾಗಿದ್ವು, ಆದ್ರೆ ಅಂಚು ಸೆರಗುಗಳಿಂದ ಅಲಂಕೃತವಾಗಿದ್ದ ಸೀರೆ ಧರಿಸಿದ್ರು. ಬೈತಲೆಯಿಂದ 2 ಕಡೆಗಳಿಗೂ ತುಂಬಿ ಇಳಿತಿದ್ದಂತಹ
ಬಿಳಿ ಕೂದಲಿತ್ತು. ಇಂತಹ ಪರಿಪೂರ್ಣ ಹೆಂಗಸನ್ನು ನನ್ನ ಇಷ್ಟು ದಿನದ ಅಲದಾಟಲ್ಲಿ ಎಲ್ಲೂ ನೋಡ್ಲೇ ಇಲ್ವಲ್ಲ ಅನ್ನಿಸ್ತು. ಅತ್ತೆ ಗುರ್ತು ಸಿಕ್ಲಿಲ್ವಾ ಅಂತ ಹೋಗ್ಬಿಟ್ಟು ಅವ್ರ ಕಾಲಿಗೆ ನಮಸ್ಕರಿಸುವಾಗ ನನ್ನ ಕಣ್ಣಲ್ಲೇನೆ ನೀರು ತುಂಬ್ಕೊಂತು. ನನ್ನ ಅಮ್ಮನ ನೆನಪು ಬಂತು ಅಥವಾ ಅವರ ಅಣ್ಣನ ಪ್ರಾಯಶ್ಚಿತ್ತ ಆತ್ಮಹತ್ಯೆಯ ಸುದ್ದಿಯನ್ನ ತಿಳಿಸೋ ಕ್ಷಣ ಬಂತು ಅಂತ ಕಣ್ಣೀರು ಬಂತು ಗೊತ್ತಿಲ್ಲ. ನನ್ನ ಕಣ್ಣಲ್ಲಿ ನೀರು ಇಳಿಲಿಕ್ಕೆ ಪ್ರಾರಂಭ ಆಯಿತು. ಇಷ್ಟು ವರ್ಷ ಎಲ್ಲಿದ್ದೆ, ಬಾ ಒಳಗೆ ಅಂತ ಹೇಳಿದವರು ದ್ವಾರಪಾಲಕನಿಗೆ ರಥ ಕುದುರೆಗಳನ್ನ ಲಾಯಕ್ಕೆ ಬಿಡಿಸು, ಸವಾರರ ಯೋಗಕ್ಷೇಮ ನೋಡು ಅಂತ ಆಜ್ಞೆ ಕೊಟ್ಟರು. ಒಳಗಡೆ ಹೋದೆ. ಮಣೆ ಮೇಲೆ ಕೂತಾಗ ಬೇರೆ ಯಾವ ಉಭಯ ಕುಶಲೋಪರಿಗಳನ್ನು ಮುಂದುವರಿಸೋದು ಅಲ್ಲಿ ಕೃತಕ ಆಗತ್ತೆ ಅನ್ನಿಸ್ತು. ಆದರೆ ಹೇಳಕ್ಕೆ ಶಕ್ತಿ ಬಾರದೆ ಸುಮ್ಮನೆ ಕೂತಿದ್ದೆ. ಅವರೇ ಕೇಳಿದ್ರು, ಸ್ನಾನಾದಿಗಳು ಆಗಿವ್ಯಾ ಅಂದರು. ಆಗ ಬೆಳಗ್ಗೆ ಆಗಿತ್ತು. ಆಗಿವೆ ಅಂದೆ. ಕೈ ಕಾಲು ತೊಳ್ಕೊ, ಎದ್ದೇಳು, ಮೊದಲು ಅಲ್ಪಾಹಾರ ಕೊಡ್ತೀನಿ, ಆಮೇಲೆ ಹೇಳುವೆ ಅಂತೆ. ಎಲ್ಲೆಲ್ಲಿ ಹೋಗಿದ್ದೆ, ಎಲ್ಲೆಲ್ಲಿ ಅಲೆದಾಡಿದೆ, ಇದೇನು ನಿನ್ನ ಗ್ರಹಚಾರ ಅಂದರು. ಸುದ್ದಿ ತಿಳಿಸ್ದೆ ಅವ್ರು ಕೊಡೋ ಆಹಾರ ತಿಂತ ಕೂತ್ಕೊಳ್ಳೋದು ಇನ್ನೂ ಕೃತಕನ ಅನ್ನಿಸ್ತು. ನಾನು ಊರು ಬಿಟ್ಟಿರೋದು, ಹೆಂಡತಿ ಶಾಲಿನಿಯ ಸಂಗತಿಗಳು ಅವೆಲ್ಲ ಇವ್ರಿಗೆ ತಿಳಿದಿವೆ ಅನ್ನೋದು ನನಗೆ ತಕ್ಷಣವೇ ಅರ್ಥ ಆಯಿತು. ಏಕೆಂದರೆ ನನ್ನ ಊರು ತಾರಾವತಿಗೂ ಮಾಹಿಷ್ಮತಿಗೂ ಹೆಚ್ಚು ದೂರ ಏನೂ ಇಲ್ಲ, ಬರೀ 4 ದಿನದ ಹಾದಿ ಅಷ್ಟೇ ಅದು. ನಾನು ಹೇಳಿದೆ, ಅತ್ತೆ ನಿಮಗೂ ಮಾವನವ್ರಿಗೂ ಒಂದು ದುಃಖದ ಸಂಗತಿ ತಿಳಿಸೋ ಕೆಲಸ ನನ್ನ ಪಾಲಕ್ಕೆ ಬಂದಿದೆ. ತಿಳಿಸ್ದೆ ಸುಮ್ಮನಿದ್ದು ಬಿಟ್ಟರು ನನ್ನನ್ನು ಯಾರೂ ಕೇಳೋದಿಲ್ಲ. ನಿಮ್ಮನ್ನ ದುಃಖದಲ್ಲಿ ಕೆಡುವ ಪಾಪ ಆದರೂ ತಪ್ಪುತ್ತೆ ನನಗೆ ಅಂತ ನಾನಂದೆ. ಏನಂತಹದು ಅಂತ ಅವರು ಕಾತುರರಾಗಿ ಕೇಳಿದ್ರು. ನಾನು ಹೇಳಿದೆ, ಪರಮ ಗುರುಗಳು ಪ್ರಾಯಶ್ಚಿತ್ತಾರ್ಥವಾಗಿ ಪ್ರಯಾಗದಲ್ಲಿ ತುಷಾಗ್ನಿ ಹೊಕ್ಕು ದೇಹತ್ಯಾಗ ಮಾಡಿದ್ರು ಅಂದೆ. ಯಾರು ಪರಮ ಗುರುಗಳು ಅಂದರೆ ಅಂತ ಆಕೆ ಕೇಳಿದ್ರು. ನೀವಿಬ್ರು ನನಗೆ ಗುರುಗಳು, ನಿಮ್ಮ ಗುರುಗಳಾದ ಪೂಜ್ಯ ಕುಮಾರಿಲ ಭಟ್ರು ಅಂತ ನಾನು ಹೇಳಿದೆ. ನಾನು ಅವರನ್ನೇ ಗಮನಿಸ್ತಾ ಇದ್ದೆ. ಹೇಳಿದ್ದು ಅರ್ಥವಾಗದ ಭಾವ ಅವ್ರ ಮುಖದಲ್ಲಿ ಮೂಡ್ತಾ ಇತ್ತು. ಆ ನಂತರ ನಿಂತಿದ್ದವರು ಹಾಗೆ ನೆಲದ ಮೇಲೆ ಕೂತ್ಕೊಂಡ್ರು. ನಾನು ಎದ್ದು ಹೋಗಿ ಹಿಡ್ಕೊಳ್ಳೋಷ್ಟರಲ್ಲಿ ಹಾಗೆ ಉರುಳು ಬಿಟ್ರು. ಅಲ್ಲಿ ಬೇರೆ ಯಾರೂ ಇರಲಿಲ್ಲ. ಒಳಗಡೆ ಓಡ್ ಹೋದೆ. ಸೇವಕಿಯನ್ನು ಕೂಗ್ದೆ, ತಣ್ಣೀರು ತರಿಸಿ ನೆತ್ತಿಗೆ ತಟ್ಟದೆ. ಪ್ರಜ್ಞೆ ತಿಳಿದ ಮೇಲೆ ಅವರೇ ಎದ್ದು ಕೂತ್ಕೊಂಡ್ರು. ಪ್ರಾಯಶ್ಚಿತ್ತಾರ್ಥ ಅಂದರೆ ಏನು ಅನ್ನೋ ವಿವರವನ್ನು ಅವರು ಕೇಳಲಿಲ್ಲ. ಕಣ್ಣು ತೆರೆದಿದ್ರು ಕೂಡ ಎದುರಿಗಿರೋದು ಕಾಣದೇ ಇರೋರ ಹಾಗೆ ಮೌನ ಬಡದು ಕೂತಿದ್ರು. ಸ್ವಲ್ಪ ಹೊತ್ತಾದ ನಂತರ ನಾನು ದ್ವಾರಪಾಲಕರ ಕೈಲಿ ಮಾವನವ್ರಿಗೆ ಹೇಳಿ ಕಳಿಸ್ಲಾ ಅಂದೆ. ಅವ್ರಿಗೆ ಅದು ಕೇಳಿಸ್ಲಿಲ್ಲ ಅನ್ನೋ ಹಾಗೆ ಕೂತಿದ್ರು. ನಾನೇ ಹೋದೆ, ದ್ವಾರಪಾಲಂಗೆ ಹೇಳಿ ಬಂದೆ. ತುಸು ಹೊತ್ತಿಗೆ ಮಾವ ಬಂದ ಸದ್ದಾಯಿತು. ಅವರನ್ನು ಜಗಳ ಹತ್ತಿರವೇ ಕಂಡೆ. ನನ್ನ ಗುರುತು ಹೇಳಿದೆ, ಕುಮಾರಿಲರ ಸುದ್ದಿ ತಿಳಿಸಿದೆ. ಅದನ್ನು ಕೇಳಿ ಅತ್ತೆ ಮೌನ ಬಡಿದು ಕೂತಿರೋದನ್ನು ಹೇಳಿದೆ. ಅವರು ಕೂಡ ಗರಬಡದವ್ರಂಗಾದ್ರು. ಸ್ವಲ್ಪ ಹೊತ್ತು ಜಗಲಿ ಮೇಲೆ ಕೂತಿದ್ರು. ಆ ನಂತರ ಒಳಗೆ ಬಂದು ಹೆಂಡತಿಯ ಕೈ ಹಿಡಿದು ಎಬ್ಬಿಸಿ ಒಳಭಾಗಕ್ಕೆ ಕರ್ಕೊಂಡು ಹೋದ್ರು. 1-2 ಗಳಿಗೆ ನಂತರ ಹೊರಗೆ ಬಂದರು. ವಿವರಗಳನ್ನು ಆಮೇಲೆ ಹೇಳುವಂತೆ. ತುಷಾನೆಲ ಪ್ರವೇಶ ಮಾಡಿದ ಕಾರಣ ಮತ್ತು ವಿವರಗಳನ್ನು ಹೇಳು ಅಂದರು. ನಾನು ಸಂಕ್ಷಿಪ್ತವಾಗಿ ಹೇಳಿದೆ. ಪ್ರಾಯಶ್ಚಿತ್ತ ಪೂರ್ವವಾಗಿ ಸ್ವಯಂ ಶ್ರಾದ್ದ ಮಾಡಿಕೊಂಡ್ರಾ ಅಂತ ಕೇಳಿದ್ರು. ನನಗೆ ವಿವರಗಳು ಗೊತ್ತಿಲ್ಲ. ಎದುರಿಗಿದ್ದು ನೋಡೋದು ತೀರಾ ದಾರುಣ ಅನ್ನಿಸ್ತು. ನಾನು ಹೊರಗಡೆ ಇದ್ದೆ ಅಂತ ನಾನಂದೆ. ಅವರು ಸಹಾನುಭೂತಿಯಿಂದಲೇ ನನ್ನ ಮುಖ ನೋಡಿದ್ರು. ಆನಂತರ ಹೇಳಿದ್ರು, ನೋಡೋದು ದಾರುಣ ಅನ್ನೋದೇನೋ ನಿಜವೇ, ಆದರೆ ಸಂಕಲ್ಪ ಮಾಡಿದ್ಮೇಲೆ ಯಾವುದೇ ಕರ್ಮ ವಿವರವನ್ನು ತಪ್ಪಬಾರದು. ನೋಡೋದು ಕಷ್ಟವಾಗಿ ಹೊರಗೆ ಬರೋದು ಕರ್ಮದಲ್ಲಿ ಶ್ರದ್ಧೆ ಸಾಲದು ಅನ್ನೋದನ್ನು ತೋರಿಸುತ್ತೆ. ಅವರು ಸ್ವಯಂ ಶ್ರಾದ್ದ ಮಾಡಿಕೊಂಡೇ ಇರ್ತಾರೆ. ಆದರೂ ನನ್ನ ಕೆಲಸನೂ ಇದೆ. ನಾನೀಗ ಮಾಹಿಷ್ಮತಿ ನರ್ಮದಿಗಳ ಸಂಗಮಕ್ಕೆ ಹೋಗಿ ಅವ್ರಿಗೆ ಪಿಂಡ ಪ್ರದಾನ ಮಾಡಿ ಬರ್ತೀನಿ. ಭಾವ ಅನ್ನುವಂತಹ ಬಾಂಧವ್ಯದ ಬಾಧ್ಯತೆ ಮಾತ್ರವೇ ಅಲ್ಲ, ಗುರುಗಳು ಅನ್ನೋ ಕರ್ತವ್ಯವೂ ನನಗಿದೆ ಅಂತ ಹೇಳಿ ಒಳಗಡೆ ಹೊರಟೋದ್ರು. ಸ್ವಲ್ಪ ಹೊತ್ತಿನ ನಂತರ ಒಂದು ಬಿಳಿ ಪಂಚೆನಲ್ಲಿ ಪಿಂಡ ಪ್ರದಾನ ಮಾಡೋ ಪದಾರ್ಥಗಳನ್ನು ಕಟ್ಕೊಂಡು ಹೆಗಲಿಗೆ ಹಾಕ್ಕೊಂಡು ಮನೆಯಿಂದ ಆಚೆಗೆ ನಡೆದ್ರು. ಮರುದಿನ ಸಂಜೆ ಒಳ ಅಂಗಳದಲ್ಲಿ ನನ್ನನ್ನು ಕೂರಿಸ್ಕೊಂಡ್ರು. ತಾವಿಬ್ರು ನನ್ನ ಎದುರಿಗೆ ಗೋಡೆವರೆಗೆ ಕೂತ್ರು. ಗುರುಗಳು ಕೇಳಿದ್ರು, ನಳಂದದಲ್ಲಿ ಏನು ಮಾಡ್ತಾ ಇದ್ರು ಅವರು, ಏನೇನಾಯಿತು ವಿವರವಾಗಿ ಹೇಳು ಅಂದರು. ನಾನು ಎಲ್ಲವನ್ನು ವಿವರಿಸಿದೆ. ನಡುವೆನೆ ನೀನ್ಯಾಕೆ ಅಲ್ಲಿಗೆ ಹೋಗಿದ್ದೆ ಅಂತ ಕೇಳಿದ್ರು. ವಿಷಯ ಈಗ ನನ್ನ ಕಡೆಗೂ ಹೊರಳಿತು. ಮುಚ್ಚುಮರೆ ಬೇಡ ಅಂದ್ಬಿಟ್ಟು ನಾನು ನನ್ನ ಇತಿಹಾಸವನ್ನು ಹೇಳ್ತಾ ಹೋದೆ. ನೀನು ಓದಲ್ ಜಾಣ ಆಗಿದ್ದೆ, ಸಂಪೂರ್ಣ ಶ್ರದ್ಧಾವಂತ ಅನ್ನೋ ನಂಬಿಕೆ ನನಗಿರಲಿಲ್ಲ. ವೇದದಲ್ಲಿ ಸಂಪೂರ್ಣ ಶ್ರದ್ಧೆ ಇರೋರು ಎಂದೂ ಹೀಗೆ ಹಲವು ಮಾರ್ಗಗಳನ್ನು ಹಿಡಿದು ಹೋಗೋದಿಲ್ಲ.
ಸಾರ್ಥದ ಮರ್ಮಗಳನ್ನು ಅರಿಯಕ್ಕೆ ಒಬ್ಬ ಜನ್ಮಜಾತ ವೈಶ್ಯನನ್ನು ಕಳಿಸಿ ನನ್ನ ಜಾಯಮಾನಕ್ಕೆ ಬರೋ ವಿದ್ಯೆ ಅಲ್ಲ ಅಂತ ಅದು ನೀನು ರಾಜನಿಗೆ ಯಾಕೆ ಹೇಳಲಿಲ್ಲ ಅಂತ ಕೇಳಿದ್ರು. ನಾನು ಹೇಳಿದೆ, ದೇಶ ತಿರುಗೋದು ಅಥವಾ ಹೊಸ ಕ್ಷೇತ್ರ ಅರಿಯೋ ಅವಕಾಶದಿಂದ ನನಗೊಂಥರ ಸಂಭ್ರಮ ಆಗ್ಬಿಟ್ಟಿತ್ತು, ನಾನು ಸಂಭ್ರಮಿತನಾಗ್ಬಿಟ್ಟೆ ಅಂತ ಅಂದೆ. ಅವ್ರು ಹೇಳಿದ್ರು, ನಿನ್ನದಲ್ಲದ ಕ್ಷೇತ್ರದಲ್ಲಿ ಸಂಭ್ರಮಿತ ಆಗೋದು ಕೂಡ ಶ್ರದ್ಧಾಹೀನತೆಯ ಕುರುಹಾಗತ್ತೆ ಅಂತ. ನಾನು ಹೇಳಿದೆ, ಪ್ರತಿಯೊಬ್ಬನು ತನ್ನ ಕುಲಕಸಬನ್ನು ಮಾತ್ರ ಮಾಡಬೇಕು, ಪರವೃತ್ತಿ ಭಯಾವಹವಾದದ್ದು, ಹುಟ್ಟು ವೃತ್ತಿಯನ್ನು ನಿರ್ಧರಿಸುತ್ತೆ ಅಂತ ಸನಾತನ ಧರ್ಮ ಹೇಳುತ್ತೆ. ಆದರೆ ಸನಾತನ ವೈದಿಕ ಧರ್ಮವನ್ನು ತಿರಸ್ಕರಿಸೋರು ಇದನ್ನು ಅನುಸರಿಸದೆ ಸುಖವಾಗಿ ಜೀವನ ಮಾಡ್ತಾ ಇಲ್ವೇ ಅಂತ ನಾನು ಕೇಳಿದೆ. ಸರಿ, ಯಾರು ಹಾಗೆ ಮಾಡ್ತಾ ಇರೋರು ಉದಾಹರಣೆ ಕೊಡು ನೋಡೋಣ ಅಂತ ಗುರುಗಳು ಹೇಳಿದ್ರು. ಬೌದ್ಧರು ಅಂತ ನಾನಂದೆ. ಬೌದ್ಧರು ಎಲ್ಲಿದ್ದಾರೆ ಅಂತ ಅವ್ರು ಕೇಳಿದ್ರು. ಎಲ್ಲ ಕಡೆನೂ ಇದ್ದಾರೆ, ಪೂರ್ವ ದೇಶಗಳಿಗೆ ಹೋದ್ರಂತೂ ಅವ್ರದ್ದೇನೆ ವಿಹಾರ, ಚೈತ್ಯ, ಸ್ತೂಪಗಳಿವೆ ಅಂತ ನಾನಂದೆ. ಅಂತಹ ಕಟ್ಟಡಗಳನ್ನು ರಾಷ್ಟ್ರಕೂಟ ರಾಜ್ಯದಲ್ಲೂ ಕಟ್ಟಿಸ್ತಾ ಇದ್ದಾರಂತೆ. ನಾನು ನಿನ್ನಷ್ಟು ದೇಶವನ್ನು ತಿರುಗಿಲ್ಲ. ವಿದ್ಯಾಭ್ಯಾಸ ಮಾಡುವಾಗಲೂ ಕೂಡ 12 ವರ್ಷ ಪ್ರಯಾಗದಲ್ಲಿ ಇದ್ದೆ. ರಾಜಾಶ್ರಯ ವೈಶ್ಯಾಶ್ರಯಗಳಿಂದ ಅವರ ಕಟ್ಟಡ ಗುಡಿಗುಂಡಾರಗಳು ಬೆಳೆದಿವೆ. ನೀವು ಗಳಿಸಿರೋದು ಪಾಪಮಾರ್ಗದಲ್ಲಿ ಅಂತ ಹೇಳಿ ಬಹುತೇಕ ಗಣಿಕೆಯರು ತಮ್ಮ ಸಂಪತ್ತನ್ನು ಸಂಘಕ್ಕೆ ದಾನ ಮಾಡೋ ಹಾಗೆ ಬುದ್ಧನೇ ಮಾಡ್ದ ಅಂತೇಳ್ಬಿಟ್ಟು ಒಂದು ಇತಿಹಾಸ ಕೂಡ ಇದೆ. ಬಿಕ್ಕುಗಳ ಸಂಖ್ಯೆ ಬೆಳೆದಿದೆ. ಈಗ ಬೌದ್ಧನಾಗೋದು ಅಂದರೆ ಬಿಕ್ಕು ಆಗೋದು, ಬುದ್ಧ ಧರ್ಮ ಸಂಘಗಳಿಗೆ ಶರಣು ಹೋಗೋದು ಅಂದರೆ ಸನ್ಯಾಸಿ ಆಗೋದು. ಅವರಿಂದ ಪ್ರಜಾ ಸಂಖ್ಯೆ ವೃದ್ಧಿಸೋದಿಲ್ಲ ತಾನೆ. ಗೃಹಸ್ಥರು ಬೌದ್ಧರಾಗಿ ಗೃಹಸ್ಥರಾಗಿ ಉಳಿದಿದ್ದಾರಾ? ಹಾಗೆ ಕುಲಕಸುಬಿನವರು ಬೌದ್ಧರಾಗಿದ್ದಾರಾ? ಕೃಷಿಕರು, ಬಡಗಿಗಳು, ಚಮ್ಮಾರರು, ಕಮ್ಮಾರರು, ರತಿಕರು, ಹೀಗೆ 100 ಕಸುಬಿನ ಕುಲದವರೆಲ್ಲ ತಮ್ಮ ತಮ್ಮ ಕಾಡು ದೇವತೆಗಳ ಪೂಜೆ ಮಾಡ್ತಾರೆ. ವೈದಿಕ ದೇವರ ಪೂಜೆಯನ್ನು ಮಾಡ್ತಾರೆ. ರಾಜಾಶ್ರಯ ಇದ್ದ ಕಡೆ ಬೌದ್ಧ ಗುಡಿಗೂ ಕೂಡ ಒಮ್ಮೊಮ್ಮೆ ಹೋಗ್ತಾರೆ. ಅವರ ಅಸಂಖ್ಯ ಕುಲಗಳು ಹಾಗೇ ಇವೆ ಅಲ್ವಾ ಅಂದ್ರು. ನಾನಂದೆ, ಬೌದ್ಧರಲ್ಲಿ ಜಾತಿ ಭೇದ ಇಲ್ಲ ಮಾವ ಅಂತ. ಅವ್ರು ಹೇಳಿದ್ರು, ಬೆಕ್ಕುಗಳಲ್ಲಿ ಜಾತಿ ಭೇದ ಇಲ್ಲ, ಅದೇನೋ ನಿಜ. ಸನ್ಯಾಸಿಗೆ ಸಾಮಾಜಿಕ ಕಟ್ಟು ಕರ್ತವ್ಯಗಳಿಲ್ಲ ಅಂತ ನಮ್ಮ ಶಾಸ್ತ್ರಗಳು ಕೂಡ ಹೇಳಲ್ವೇ? ಹಾಗೇನೆ. ಆದರೆ ಸಾಮಾನ್ಯ ಕುಲಕಸುಬಿನ ಜನರಲ್ಲಿ ಬೌದ್ಧರು ಎಲ್ಲಿದ್ದಾರೆ? ಎಷ್ಟು ಜನ ಇದ್ದಾರೆ ಹೇಳು ಅಂದ್ರು. ನಾನು ಈಗ ಯೋಚಿಸತೊಡಗಿದೆ. ಇಷ್ಟು ವರ್ಷಗಳ ಹಳ್ಳಿ ನಗರ ಪಟ್ಟಣಗಳ ಸಂಚಾರದಲ್ಲಿ ನಾನು ಈ ಅಂಶವನ್ನು ಗಮನಿಸೇ ಇರಲಿಲ್ಲ. ಎಷ್ಟೋ ಪ್ರಕಾಂಡ ವಿದ್ವಾಂಸ ಬ್ರಾಹ್ಮಣರು ಬೌದ್ಧರಾಗಿದ್ದಾರೆ, ಅಂದರೆ ಬಿಕ್ಕುಗಳಾಗಿ ಸಂಸಾರ ತೊರೆದಿದ್ದಾರೆ. ಅಂಥವರ ಕುಟುಂಬ ಹಿಂದೆನೇ ಉಳಿದು ಹಿಂದಿನ ಕುಲದಲ್ಲೇ ಮುಂದುವರಿಯುತ್ತೆ. ಬೌದ್ಧ ಬಿಕ್ಕುಗಳ ಸಂಖ್ಯೆ ಹೆಚ್ಚು, ಅವರ ಪ್ರಚಾರ ಹೆಚ್ಚು, ಪ್ರಚಾರಕರು ಹೆಚ್ಚು ಅನ್ನಿಸ್ತು. ಗುರುಗಳು ಹೇಳಕ್ ಶುರು ಮಾಡಿದ್ರು, ಹುಟ್ಟಿನ ಅಂದರೆ ಜಾತಿ ಧರ್ಮವನ್ನು ಯಾರೂ ಬದಲಿಸಕ್ಕೆ ಸಾಧ್ಯ ಇಲ್ಲ, ಅದು ಅಪರಿವರ್ತ್ಯ. ಅವರವರ ಕುಲ ಅವರವ್ರದ್ದು, ಅವರವರ ಕುಲ ನಿಯಮಗಳನ್ನು ಅವರವರೇ ಮಾಡ್ಕೋಬೇಕು. ಬೇರೆಯವರಿಗೆ ಅಲ್ಲಿ ಪ್ರವೇಶ ಇಲ್ಲ, ಅಧಿಕಾರನೂ ಇಲ್ಲ. ಧರ್ಮಗುರು ಬ್ರಾಹ್ಮಣನಿಗೂ ಇಲ್ಲ, ರಾಜಶಕ್ತಿಯ ಕ್ಷತ್ರಿಯನಿಗೂ ಇಲ್ಲ, ಅರ್ಥಶಕ್ತಿಯ ವೈಶ್ಯನಿಗೂ ಇಲ್ಲ. ಬೇರೆಯವರು ಪ್ರವೇಶಿಸಕ್ಕೆ ಅಧಿಕಾರ ಮಾಡಕ್ಕೆ ಹೋದ್ರೆ ಕುಲದವರಾಗ್ಲಿ ಕುಲ ಪ್ರಮುಖರಾಗ್ಲಿ ಬಿಡೋದಿಲ್ಲ ಅಂದ್ರು. ನಾನು ಹೇಳಿದೆ, ವಿಶ್ವಕರ್ಮ ಸ್ಥಪತಿಯ ಕುಟುಂಬ ಬೌದ್ಧ ಧರ್ಮಕ್ಕೆ ಪರವರ್ತಿತ ಆಗಿದ್ದು ಇವೆಲ್ಲವನ್ನು ಹೇಳ್ತಾ ಹೋದ್ರೆ, ಅವರು ತಮ್ಮ ಕುಲ ಮಧ್ಯದಲ್ಲಿದ್ದರೆ ಪರಿವರ್ತನೆ ಆಗ್ತಾ ಇರಲಿಲ್ಲ. ಆದರೂ ನೋಡ್ತಾ ಇರು, ಅವನು ಮುಂದೂ ಕೂಡ ಸ್ಥಪತಿಯಾಗಿಯೇ ಮುಂದುವರಿತಾನೆ ಅಂತ ಗುರುಗಳು ಹೇಳಿದ್ರು. ಗುರುಗಳ ಈ ಮಾತು ನನಗೆ ಪೂರ್ತಿ ಒಪ್ಪಿಗೆ ಆಗಲಿಲ್ಲ. ಸನಾತನಿಗಳು ಕುಲಾಚರಣೆಯನ್ನು ಯಾವಾಗಲೂ ಎತ್ತಿ ಹಿಡಿತಾರೆ ಅನ್ನೋದು ನನಗೆ ಗೊತ್ತಿತ್ತು. ನಾನು ಚರ್ಚೆಯನ್ನು ಬೆಳೆಸಕ್ಕೆ ಹೋಗಲಿಲ್ಲ. ಈ ಮಾತಿನಿಂದ ಒಂದು ಉಪಯೋಗ ಆಯಿತು. ಅಣ್ಣನ ಆತ್ಮಹತ್ಯೆಯ ದುಃಖದಿಂದ ತಾಯಿಯವರು ತುಸು ಹೊರಬರಕ್ಕೆ ಸಹಾಯ ಮಾಡಿತು. ಅಣ್ಣ ಇನ್ನೇನು ಹೇಳಿದ್ರು ಅಂತ ಅವರು ಮತ್ತೆ ಅವ್ರ ಮಾತಿಗೆ ಬಂದರು. ನಾನು ಹೇಳಕ್ಕೆ ಪ್ರಾರಂಭ ಮಾಡಿದೆ. ಅಶ್ವಮೇಧ ಯಾಗ ಮಾಡೋಕ್ಕೆ ಬ್ರಹ್ಮಸ್ಥಾನ ವಹಿಸೋ ಹಾಗೆ ಗುರ್ಜರ ಪ್ರತಿಹಾರರು ರಾಜಬಂಧುವನ್ನು ಕಳಿಸಿದ್ದನ್ನು ಹೇಳಿದೆ. ತಾವು ಪ್ರಾಯಶ್ಚಿತ್ತಕ್ಕೆ ಸಂಕಲ್ಪ ಮಾಡಿ ಆಗಿರೋದ್ರಿಂದ ಈ ಹೊಣೆಯನ್ನ ತಮ್ಮ ಶಿಷ್ಯ ಮಂಡನ ಮಿಶ್ರರು ವಹಿಸಬೇಕು ಅಂತ ತಮ್ಮ ಆದೇಶವನ್ನು ತಿಳಿಸೋ ಹಾಗೆ ನನಗೆ ವಹಿಸಿದ್ದನ್ನು ಕೂಡ ನಾನು ಹೇಳಿದೆ. ಆಗ ಗುರುಗಳು ಆಲೋಚಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಅವರ ಆಜ್ಞೆ ನಮಗೆ ವೇದವಾಕ್ಯ ಅಂತ ಗುರುಪತ್ನಿ ತಕ್ಷಣವೇ ಹೇಳಿದ್ರು. ರಾಜಬಂಧು ಜಯಸಿಂಹರು ನನ್ನ ಜೊತೆನೆ ಹೊರಟಿದ್ರು. ಅವರ ಹೆಂಡತಿ ಕಾಯಿಲೆಯಿಂದಾಗಿ ತಡಿಬೇಕಾಗಿ ಬಂತು. ಗುರು ಮತ್ತು ಬಂಧುವಾದ ಕುಮಾರಿಲರ ಸಾವಿನ ಸುದ್ದಿಯನ್ನು ತಿಳಿಸಕ್ಕೆ ತಡ ಮಾಡಬಾರ್ದು.
ನೀವು ಮೊದಲು ಹೋಗಿ ತಿಳಿಸಿ, ಹೆಂಡತಿ ಚೇತರಿಸ್ಕೊಂಡ ಮೇಲೆ ನಾನು ಬಂದು ರಾಜ ಪ್ರಾರ್ಥನೆಯನ್ನು ಸಲ್ಲಿಸ್ತೀನಿ ಅಂತ ಅವರು ಹೇಳಿ ಕಳಿಸಿದ್ರು ಅಂತಲೂ ನಾನು ಹೇಳಿದೆ. ನನ್ನ ಮಾತೆಲ್ಲ ಕೇಳಿ ಸ್ವಲ್ಪ ಹೊತ್ತು ಆಲೋಚಿಸಿದ ಮೇಲೆ ಗುರುಗಳು ಹೇಳಿದ್ರು, ಹೌದು, ಶಕ್ತಿಯುಳ್ಳ ರಾಜರು ಅಶ್ವಮೇಧ ಮಾಡೋದು ವೇದಸಮ್ಮತ. ಮಾಹಿಷ್ಮತಿ ರಾಜ ಏನೇ ಹೇಳಲಿ ನಾನು ಬರ್ತೀನಿ, ನಡೆಸ್ಕೊಡ್ತೀನಿ ಅಂತ ಅಂದರು. ಬಂದ ಕೆಲಸ ಆಯಿತು ಅನ್ನೋ ಒಂದು ತೃಪ್ತಿಯಿಂದ ನಾನು ಸಂತೋಷಗೊಂಡೆ. ಇನ್ನು ಜಯಸಿಂಹರು ಬರೋ ತನಕ ನನಗೆ ಬೇರೆ ಕೆಲಸ ಏನೂ ಇರಲಿಲ್ಲ. ರಥ ಮತ್ತು ಸವಾರರನ್ನು ಹಿಂತಿರುಗಿ ಕಳಿಸ್ಬಿಟ್ಟಿದ್ದೆ. ಅವರು ಬಂದ ನಂತರ ಕೂಡ ಅಶ್ವಮೇಧದ ಪೌರೋಹಿತ್ಯದಲ್ಲಿ ಮಾವನಿಗೆ ಸಹಾಯಕನಾಗಿ ಯಾವ ಕೆಲಸ ಮಾಡೋಕ್ಕೂ ನನಗೆ ತಕ್ಕ ಮಂತ್ರಜ್ಞಾನ ಅಥವಾ ಅಭ್ಯಾಸ ಎರಡೂ ಇರಲಿಲ್ಲ. ಅಷ್ಟು ದೊಡ್ಡ ಯಜ್ಞ ಅಂದರೆ ಮೊದಲು ಸುತ್ತ ದಿಕ್ಕುಗಳಲ್ಲಿ ಗುರ್ಜರ ಪ್ರತಿಹಾರ ಸಾಮ್ರಾಜ್ಯ ವಿಸ್ತರಣೆಯ ಯುದ್ಧಗಳಾಗಬೇಕು. ನಾನು ಯೋಧನಲ್ದಿದ್ರೂ ಕೂಡ ಯುದ್ಧಕ್ಕೆ ಸಂಬಂಧಿಸಿ ಎಷ್ಟೋ ಕೆಲಸಗಳಿರುತ್ತವೆ. ಜಯಸಿಂಹರಿಗೆ ಸಹಾಯಕರಾಗಿ ಏನಾದರೂ ಕೆಲಸ ಮಾಡ್ತೀನಿ ಅಂತ ನನ್ನ ಪಾತ್ರವನ್ನು ಊಹಿಸ್ಕೊಂಡಿದ್ದೆ. ಮಾಹಿಷ್ಮತಿಯಲ್ಲಿ ಹೆಚ್ಚಾಗಿ ಮನೆಯಲ್ಲೇ ಇರ್ತಾ ಇದ್ದೆ. ಪಾಠಶಾಲೆಯಲ್ಲಿ ನನಗೆ ಪಾಠ ಹೇಳ್ತಿದ್ದ ಉಪಾಧ್ಯಾಯರುಗಳು ಇದ್ದರೂ ಕೂಡ ಅವ್ರ ಜೊತೆ ಹೊಸದಾಗಿ ಸಲಿಗೆ ಬೆಳೆಸುವಂತಹ ಉತ್ಸಾಹ ನನಗೆ ಮೂಡಿ ಬರಲಿಲ್ಲ. ಇನ್ನು ಅತ್ತೆ ಮೊದಲಿನ ಹಾಗೆ ಪಾಠಶಾಲೆಗೆ ಹೋಗಿ ಪ್ರವಚನ ಮಾಡಿ ಮನೆಗೆ ಬರ್ತಾ ಇದ್ರು. ಮಾವನ ಹಾಗೆ ಬೆಳಗಿಂದ ಸಂಜೆವರೆಗೂ ಅಲ್ಲಿರ್ತಿರ್ಲಿಲ್ಲ. ಮನೆಯಲ್ಲಿ ನನ್ನ ಜೊತೆ ತುಂಬ ಮಾತಾಡ್ತಾ ಇದ್ರು. ವಿಷಯ ಮತ್ತು ಅದೇನೆ ಅವರ ಅಣ್ಣ ಕುಮಾರಿಲ ಭಟ್ಟರನ್ನು ಕುರಿತಿದ್ದೇ ಆಗಿರ್ತಿತ್ತು. ಅವರ ವಿಷಯವಾಗಿ ನನಗೆ ಗೊತ್ತಿದ್ದನ್ನೇ ಮತ್ತೆ ಮತ್ತೆ ಕೇಳ್ತಾ ಇದ್ರು. ತಾವು ಮದುವೆಯಾಗಿ ಅಲ್ಲಿಂದ ಇಲ್ಲಿಗೆ ಬಂದ 35 ವರ್ಷಗಳಲ್ಲಿ ಇಲ್ಲಿಗೆ ಒಮ್ಮೆ ಮಾತ್ರ ಅವರು ಬಂದಿದ್ರಂತೆ. ಈ ರೀತಿಯ ಪಾಠಶಾಲೆಯ ವ್ಯವಸ್ಥೆ ಮಾಡಬೇಕು ಅನ್ನೋ ಕಲ್ಪನೆ ಕೊಟ್ಟಿದ್ದು ಕೂಡ ಅವರೇ ಅಂತೆ. ಮನೆಯಲ್ಲಿ ಶಿಷ್ಯರನ್ನು ಇಟ್ಕೊಳ್ಳೋ ಕ್ರಮದಲ್ಲಿ ಹೆಚ್ಚು ಜನರಿಗೆ ವಿದ್ಯಾಭ್ಯಾಸ ಮಾಡಿಸೋಕ್ಕೆ ಸಾಧ್ಯ ಇಲ್ಲ, ಹೀಗೆ ಮಾಡಿ ಅಂತ ಹೇಳಿದ್ರು. ತಂಗಿ ಮನೆಯನ್ನು ನೋಡಲಿಕ್ಕೆ ಅಂತ ಬರ್ತಿದ್ರು ಅಥವಾ ವೇದ ವಿದ್ಯಾ ಪ್ರಸಾರಕ್ಕೆ ವ್ಯವಸ್ಥೆ ಮಾಡೋಕ್ಕೆ ಬರ್ತಾ ಇದ್ರು ಅನ್ನೋ ಅನುಮಾನ ಬರುವಷ್ಟು ಅವರು ಆ ವ್ಯವಸ್ಥೆಯಲ್ಲಿ ತನ್ಮಯರಾಗ್ಬಿಟ್ಟಿದ್ರು. ಮಾಹಿಷ್ಮತಿಯ ವಿದ್ವಾಂಸರನ್ನೆಲ್ಲ ಕಂಡು ಅವರಲ್ಲೂ ಕೂಡ ವಿದ್ಯಾಪ್ರಸಾರದಲ್ಲಿ ಉತ್ಸಾಹವನ್ನು ಹುಟ್ಟಿಸಿದ್ರು ಅಂತ ತಾಯಿ ನನಗೆ ಹೇಳಿದ್ರು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.